ರವಿ ಜೋಶಿ ಸರ್, ತಾವು ನಿನ್ನೆ ಈ ಸೀಸ್ ಫೈರ್ ನಂತರ ಕೂಡ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ರಿ, ಇದನ್ನು ವೆಲ್ಕಮ್ ಮಾಡಿದ್ರಿ ಈ ಡಿಸಿಷನ್ ಅನ್ನ. ಸೊ ತಾವು ಕೂಡ ಇಲ್ಲಿವರೆಗೂ ಬಹಳಷ್ಟು ಎಕ್ಸ್ಪರ್ಟ್ಸ್ ಜೊತೆ ಮಾತಾಡಿರ್ತೀರಿ, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡಿರ್ತೀರಿ. ಹೇಗಾಯ್ತು ಸರ್ ಈ ಕದನ ವಿರಾಮ ಜಾರಿ ಆಗಿದ್ದು? ಹೇಗೆ, ಏನೆಲ್ಲ ಪ್ರೊಸೀಜರ್ ನಡೀತು ನಿನ್ನೆ? ನೋಡಿ, ಕದನ ವಿರಾಮ ಹೇಗೆ ಜಾರಿ ಆಯಿತು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ವಿ ಮಸ್ಟ್ ಗೋ ಬ್ಯಾಕ್ ಟು ಮೊನ್ನೆ ರಾತ್ರಿ ಪ್ರಧಾನಮಂತ್ರಿ ಮೋದಿ ಅವ್ರ ಮನೆಯಲ್ಲಿ ನಮ್ಮ ವಿದೇಶಾಂಗ ಮಂತ್ರಿ ಜೈಶಂಕರ್ ಮತ್ತು ನಮ್ಮ NSA ಅಜಿತ್ ದೋವಲ್ ಇಬ್ಬರು ಪ್ರಧಾನಮಂತ್ರಿ ಹತ್ರ ಮಾತುಕತೆ ನಡೆಸಿದರು. ಆ ಮಾತುಕತೆಯಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಇದ್ದಿಲ್ಲ, ಆರ್ಮಿ ಚೀಫ್ ಇದ್ದಿಲ್ಲ, ಏರ್ಫೋರ್ಸ್ ಚೀಫ್ ಇದ್ದಿಲ್ಲ. ಅದು ಕೇವಲ ಈ ಮೂರು ಜನ ಒಟ್ಟಿಗೆ ಮಾತಾಡಿದರೆ ಜಾಸ್ತಿಯಾಗಿ ಬಹುಶಃವಾಗಿ ಇವರು ಕೇವಲ ವಿದೇಶಗಳಲ್ಲಿ ಇದರ ಪರ್ಸೆಪ್ಷನ್ ಏನು, ವಿದೇಶಗಳಿಂದ ಏನೇನು ಸಿಗ್ನಲ್ಸ್ ಬರ್ತಾ ಇದೆ ಅದನ್ನು ಜೈಶಂಕರ್ ಪ್ರಧಾನಮಂತ್ರಿ ಹೇಳ್ತಾರೆ. ಆವಾಗ ಪ್ರಧಾನಮಂತ್ರಿಯವರು ಅಜಿತ್ ದೋವಲ್ನ ಕೇಳ್ತಾರೆ ಏನು ಮಾಡಬೇಕು ನಾವು ಅಂತ. ಸೊ ನನಗನ್ಸೋ ಮಟ್ಟಿಗೆ ಆವಾಗ ಜೈಶಂಕರ್ ಮಾರ್ಕೋ ರೂಬಿಯೋ ಸೆಕ್ರೆಟರಿ ಆಫ್ ಸ್ಟೇಟ್, ಅಮೆರಿಕನ್ ಸೆಕ್ರೆಟರಿ ಆಫ್ ಸ್ಟೇಟ್ ಹತ್ರ ಮಾತಾಡಿ ಅವರು ಈ ಥರ ಹೇಳ್ತಾ ಇದ್ದಾರೆ. ನೀವು ಅವರು ಅದಕ್ಕಿಂತ ಮುಂಚೆ ಮಾರ್ಕೋ ರೂಬಿಯೋ ಪಾಕಿಸ್ತಾನಕ್ಕೆ ಭಾಳ ಸ್ಟ್ರಾಂಗ್ ಸಿಗ್ನಲ್ ಕೊಟ್ಟರು, ನೀವು ಟೆನ್ಷನ್ನ ಡಿಎಸ್ಕಲೇಟ್ ಮಾಡಿ ಮತ್ತು ನಿಮ್ಮ ಟೆರರ್ ಇನ್ಫ್ರಾಸ್ಟ್ರಕ್ಚರನ್ನು ನೀವು ಅದನ್ನು ಕಂಟ್ರೋಲ್ ಮಾಡಿ, ಅದನ್ನು ಟ್ರೈ ಟು ರಿಮೂವ್ ದ ಟೆರರ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಅವರಿಗೆ ಭಾಳ ಸ್ಟ್ರಾಂಗ್ ಆಗಿ ಚೇತಾವಣೆ ಕೊಟ್ಟಿದ್ದಾರೆ. ಇದಾದ ಮೇಲೆ ಅವರು ಜೈಶಂಕರ್ ಅವ್ರ ಹತ್ರ ಮಾತನಾಡಿ ನೀವು ಟ್ರೈ ಟು ರೆಡ್ಯೂಸ್ ದ ಟೆನ್ಷನ್ ಅಂತ ಹೇಳಿದ್ದಾರೆ. ಈಗ ಅದನ್ನು ಪ್ರಧಾನಮಂತ್ರಿಗೆ ಅವ್ರು ಹೇಳಿರ್ತಾರೆ, ಸರ್ ಈ ಥರ ನಮ್ಮ ಮೇಲೆ ಪ್ರೆಷರ್ ಬರ್ತಾ ಇದೆ, ನಾವು ಇದನ್ನು ಏನು ಮಾಡಬೇಕು ಈಗ ಅಂತ ಅದರ ಬಗ್ಗೆ ಡಿಸ್ಕಸ್ ಮಾಡಿರ್ತಾರೆ. ಸೊ ಅದಾದಮೇಲೆ ನಿನ್ನೆ ಬೆಳಗ್ಗೆ ಮಾರ್ಕೋ ರೂಬಿಯೋ ಮತ್ತು ವೈಸ್ ಪ್ರೆಸಿಡೆಂಟ್ JD ವ್ಯಾನ್ಸ್ ಪ್ರಧಾನಮಂತ್ರಿ ಮೋದಿ ಮತ್ತು ಪ್ರಧಾನಮಂತ್ರಿ ಶಾಬಾಜ್ ಶರೀಫ್ ಇಬ್ಬರತ್ರ ಮಾತನಾಡಿದ್ದಾರೆ. ಅವ್ರು ಮಾತನಾಡಿ ನೀವಿಬ್ಬರು ಸೀಸ್ ಫೈರ್ಗೆ ಒಪ್ಪಂದ ಮಾಡಿಕೊಳ್ಳಿ ಅಂತ ಅವ್ರು ಹೇಳಿದ್ದಾರೆ. ಅದಾದಮೇಲೆ ಸೊ ಬೋತ್ ಕಂಟ್ರೀಸ್ ಅನೌನ್ಸ್ಡ್ ಸೀಸ್ ಫೈರ್ ಅಟ್ ದ ಸೇಮ್ ಟೈಮ್. ಇದನ್ನು 3:35ಕ್ಕೆ ನೀವು ಅನೌನ್ಸ್ ಮಾಡಿದರು ನಮ್ಮ ದೇಶದಲ್ಲಿ ಮತ್ತು ಪಾಕಿಸ್ತಾನದಲ್ಲಿ, ದಟ್ 5 ಗಂಟೆಯಿಂದ ಯುದ್ಧ ವಿರಾಮ ಶುರುವಾಗುತ್ತೆ ಅಂತ ನಿನ್ನೆ ಮಾಡಿದರು. ಸೊ ಆವಾಗ ಭಾಳಷ್ಟು ರಿಯಾಕ್ಷನ್ ಬಂತು. ಕೆಲವರು ಅಪ್ರಿಷಿಯೇಟ್ ಮಾಡಿದ್ರು, ಕೆಲವರು ವೆಲ್ಕಮ್ ಮಾಡಿದ್ರು, ಕೆಲವರು ಸಂತೃಪ್ತಿ ತೋರಿಸಲಿಲ್ಲ. ಈಗ ನಿನ್ನೆ ರಾತ್ರಿ 9 ಗಂಟೆಯಿಂದ ಮತ್ತೆ LOC ಮತ್ತು ಇಂಟರ್ನ್ಯಾಷನಲ್ ಬಾರ್ಡರ್ ಎರಡೂ ಕಡೆಯಲ್ಲಿ ಯುದ್ಧ ವಿರಾಮದ ಉಲ್ಲಂಘನೆ ಸಮಾಚಾರಗಳು ಬರಲಿಕ್ಕೆ ಶುರುವಾಯಿತು. ಆವಾಗ ಚೀಫ್ ಮಿನಿಸ್ಟರ್ ಒಮರ್ ಅಬ್ದುಲ್ಲಾ ತಮ್ಮ ಒಂದು ಎಕ್ಸ್ ಪ್ಲಾಟ್ಫಾರ್ಮ್ನಲ್ಲಿ ಟ್ವೀಟ್ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ, where the hell is the ceasefire? It is being violated right in Srinagar ಅಂತ ಒಂದು ಟ್ವೀಟ್ ಮಾಡಿದ್ರು ಅವರು. ಅದರಿಂದ ನಮಗೆಲ್ಲರಿಗೂ ಗೊತ್ತಾಯಿತು ಈಗ ಸೀಸ್ ಫೈರನ್ನು ಪಾಕಿಸ್ತಾನ ಉಲ್ಲಂಘನೆ ಮಾಡ್ತಾ ಇದೆ. ಕೇವಲ ನಾನು ನಿನ್ನೆ ಅಜಿತ್ ಅವ್ರಿಗೆ ಹೇಳಿದೆ, ಇದು LOC ಏರಿಯಾದಲ್ಲಿ ಉಲ್ಲಂಘನೆ ಮಾಡಿದ್ರೆ ಅದೇನು ದೊಡ್ಡ ವಿಷಯ ಅಲ್ಲ, ಅದು ಅಲ್ಲಿ LOC ಅಲ್ಲಿ ಯಾವಾಗಲೂ ದಿನಾಗಲೂ ಆರ್ಟಿಲರಿ ಅಟ್ಯಾಕ್ಸು, ಗನ್ ಫೈರಿಂಗು, ಅದು ಎಲ್ಲ ಆಗುತ್ತಾ ಇರುತ್ತೆ, ಸ್ಮಾಲ್ ಆರ್ಮ್ಸ್ ಫೈರಿಂಗ್. ಬಟ್ ಇಂಟರ್ನ್ಯಾಷನಲ್ ಬಾರ್ಡರ್ನಲ್ಲಿ ಕೂಡ ಆಯಿತು ಅಂತ ಹೇಳಿದರು. ಎಲ್ಲಿ ಗುಜರಾತ್ ಆ್ಯಂಡ್ ರಾಜಸ್ಥಾನದಲ್ಲಿ ಆ್ಯಂಡ್ ಗುಜರಾತ್ನಲ್ಲಿ ಕಚ್ನಲ್ಲಿ ಮತ್ತು ರಾಜಸ್ಥಾನದಲ್ಲಿ ಕೆಲವು ಏರಿಯಾದಲ್ಲಿ ಇಂಟರ್ನ್ಯಾಷನಲ್ ಬಾರ್ಡರ್ನಲ್ಲಿ ಅವ್ರು ಪಾಕಿಸ್ತಾನವರು ಮಿಸೈಲ್ ಮತ್ತು ಡ್ರೋನ್ ಅಟ್ಯಾಕ್ಸ್ ಮಾಡಿದರು ಅಂತ ಬಂತು. ಬಟ್ ಇನ್ನೊಂದು ವಿಷಯ ಇವತ್ತು ಬೆಳಗ್ಗೆ ನ್ಯೂಸ್ ಸಮಾಚಾರದಲ್ಲಿ ನಾನು ಓದಿದ್ದೇನೆಂದರೆ, ರಾತ್ರಿ 10 ಗಂಟೆ ಮೇಲೆ ಆದಮೇಲೆ ಈ ಉಲ್ಲಂಘನೆ ಸಮಾಚಾರಗಳು ಬರೋದು ನಿಂತೋಯ್ತು. ಸೊ ಇದ್ರ ಬಗ್ಗೆ ನೀವು ಸಮಾಚಾರ ಮಾಧ್ಯಮದವರು ನೀವು ನಮಗೆ ಹೇಳಬೇಕು, ಇವತ್ತು ಬೆಳಗ್ಗೆ ಅಥವಾ ರಾತ್ರಿ 10 ಗಂಟೆ 11 ಗಂಟೆ ಆದಮೇಲೆ ಉಲ್ಲಂಘನೆ ಸಮಾಚಾರಗಳು ಬಂದ? ಇಲ್ಲ ಬರಲಿಲ್ಲ ಸರ್. ಅಲ್ಲಿವರೆಗೆ 1.5 ಗಂಟೆ ಬಂದಿರಬಹುದು. ಬ್ಲಾಸ್ಟ್ಗಳಾಯಿತು, ಡ್ರೋನ್ ಅಟ್ಯಾಕ್ಗಳಾಯಿತು. ಸೊ ಅದಾದ ನಂತರ ಇಲ್ಲಿವರೆಗೂ ಯಾವುದೇ ರಿಪೋರ್ಟ್ ಆಗಿಲ್ಲ. ಕರೆಕ್ಟ್. ಐ ಆಮ್ ವೆರಿ ಹ್ಯಾಪಿ ದಟ್ ಯು ಆರ್ ಕನ್ಫರ್ಮಿಂಗ್. ನಾನು ಇದೇ ಮಾತು ಅಜಿತ್ಗೆ ಹೇಳಿದೆ ನಿನ್ನೆ, ನಿಮ್ಮ ಚಾನೆಲ್ ಮುಖ್ಯ ಚೀಫ್ ಎಡಿಟರ್ ಅವ್ರಿಗೆ ಹೇಳಿದೆ, ನೋಡಪ್ಪ, ಯು ಗಿವ್ ದಮ್ ಸಮ್ ಟೈಮ್, ಅಟ್ ಲೀಸ್ಟ್ ಲೆಟ್ ಮೀ ಗಿವ್ 24 hours ಟೈಮ್ ಫಾರ್ ದ ಸೀಸ್ ಫೈರ್ ಟು ಕಮ್ ಟು ಹೋಲ್ಡ್, whether it will be operationalized, whether it will be held by both countries or not. ಒಂದು 24 hours ಟೈಮ್ ಕೊಟ್ಟು ನೋಡೋಣ ಅಂತ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಯು ಆರ್ ನೌ ಕನ್ಫರ್ಮಿಂಗ್ ದಟ್ ಇವತ್ತು ಬೆಳಗ್ಗೆ ಬರಲಿಲ್ಲ, ರಾತ್ರಿ 11-12 ಗಂಟೆ ಮೇಲೆ ಸೀಸ್ ಫೈರ್ ವೈಲೇಷನ್, ಯುದ್ಧ ವಿರಾಮದ ಉಲ್ಲಂಘನೆ ಬಗ್ಗೆ ಏನು ಸಮಾಚಾರ ಬರಲಿಲ್ಲ. ಸೊ ಇದು ಸೀಸ್ ಫೈರ್ ಈಸ್ ಹೋಲ್ಡಿಂಗ್. ಸೊ ಐ ವೆಲ್ಕಮ್ ದಿಸ್ ಆಸ್ ಅ ಫಸ್ಟ್ ಸ್ಟೆಪ್, ಬಿಕಾಸ್ ನಾವು ಒಂದು ಎಸ್ಕಲೇಷನ್ ಸ್ಕೇಲ್ನಲ್ಲಿ ವಿ ಆರ್ ಎಂಟ್ರಿಂಗ್ ಇನ್ ಟು ಎ ಡೇಂಜರಸ್ and unpredictable territory in our war with Pakistan.
ಓಕೆ, ಯಾಕಂದರೆ ನಾವು ನಮ್ಮ ಸೈನಿಕರಿಗೆ ಆದೇಶ ಕೊಟ್ಟಿದ್ದೀವಿ, ನೀವು ಮಿಲಿಟರಿ ಲೊಕೇಶನ್ಸನ್ನು ಸ್ಟ್ರೈಕ್ ಮಾಡಬೇಡಿ ಅಂತ ಮೊದಲು ಆದೇಶ ಕೊಟ್ಟಿದ್ದರು. ಕೇವಲ ಟೆರರಿಸ್ಟ್ ಇನ್ಫ್ರಾಸ್ಟ್ರಕ್ಚರನ್ನು ಸ್ಟ್ರೈಕ್ ಮಾಡಿ ಅಂತ. ಅದೇ ಪ್ರಕಾರವಾಗಿ ಅವರು 9 ಲೊಕೇಶನ್ಸನ್ನು ಅಟ್ಯಾಕ್ ಮಾಡಿದರು. ಎಲ್ಲಿ ಮುಜಫರಾಬಾದ್ನಲ್ಲಿ ಹಿಜ್ಬುಲ್ ಮುಜಾಹಿದೀನ್, ಆಮೇಲೆ ಲಾಹೋರ್ ಹತ್ರ ಮುರಿದ್ಕೆಯಲ್ಲಿ ಲಷ್ಕರ್ ಎ ತೊಯ್ಬಾ ಹೆಡ್ ಕ್ವಾರ್ಟರ್ಸ್, ಆಮೇಲೆ ಬಹಾವಲ್ಪುರದಲ್ಲಿ ಜೈಷ್ ಎ ಮೊಹಮ್ಮದ್ ಹೆಡ್ ಕ್ವಾರ್ಟರ್ಸ್. ಈ ವೇರಿಯಸ್ ಸೈಟ್ಸನ್ನು ಮಾತ್ರ ನಾವು ಅಟ್ಯಾಕ್ ಮಾಡಿದ್ವಿ. ಓಕೆ, ಸೊ ನಾವು ಭಾಳ ರಿಸ್ಟ್ರೇಂಟ್ ತೋರಿಸಿದ್ವಿ, ಭಾಳ ಮೆಷರ್ಡ್, ಕ್ಯಾಲಿಬ್ರೇಟೆಡ್, ನಾನ್ ಎಸ್ಕಲೇಟರಿ ಸ್ಟ್ರೈಕ್ಸ್ ಮಾಡಿದ್ವಿ. ಆದರೆ ಇದರ ಉತ್ತರ ಬಂದಿದ್ದೇನು ಪಾಕಿಸ್ತಾನದಿಂದ? ಪಾಕಿಸ್ತಾನ ನಮ್ಮಲ್ಲಿ ಟೆರರ್ ಸ್ಟ್ರೈಕ್ಸ್ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿ ಸಾಧ್ಯ. ಇನ್ನೊಂದು ವಿಚಿತ್ರ ಏನ್ ಗೊತ್ತಾ ರವಿ ಸರ್, ಇನ್ನೊಂದು ವಿಚಿತ್ರ ಏನ್ ಗೊತ್ತಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.